ಓಂ ಭಗವತೆ ವಿಷ್ಣುಮಾಯಿ ನಮೋ ನಮಃ. ನಮ್ಮ ನಂಬಿಕೆ ಯೂಟ್ಯೂಬ್ ಕನ್ನಡ ವೀಕ್ಷಕರಿಗೆಲ್ಲ ನಾನು ನಿಮ್ಮ ಬ್ರಹ್ಮಶ್ರೀ ಸಾಯಿ ಕೃಷ್ಣನ್ ಮಾಡುವ ನಮಸ್ಕಾರಗಳು. ನೋಡಿ ಆತ್ಮೀಯ ವೀಕ್ಷಕರೇ, ನಾವು ವಿಶೇಷವಾಗಿ ಕಳೆದ ಬಾರಿ 12 ದ್ವಾದಶ ರಾಶಿಗಳ ಬಗ್ಗೆ ಬಹಳಷ್ಟು ವಿಷಯಗಳನ್ನು ತಿಳಿದುಕೊಂಡ್ವಿ. ಹಾಗೆ ನೋಡಿ ಈಗ ಬರ್ತಕ್ಕಂತಹ 2024ನೇ ಇಸ್ವಿ ಇರ್ತಕ್ಕಂಥದ್ದು ವರ್ಷ ಭವಿಷ್ಯ. ಯಾಕಂದರೆ ನೋಡಿ, ನಿಮಗೆಲ್ಲ ಮೊದಲಿಗಾಗಿ ಈ 2024 ಬರ್ತಕ್ಕಂಥದ್ದು ಹೊಸ ವರ್ಷ ಇರ್ತಕ್ಕಂಥದ್ದು ಇರೋದರಿಂದ ನಿಮಗೆಲ್ಲ ನಮ್ಮ ನಂಬಿಕೆ ಯೂಟ್ಯೂಬ್ ಕನ್ನಡ ವೀಕ್ಷಕರಿಗೆಲ್ಲ ಹೊಸ ವರ್ಷದ ಶುಭಾಶಯಗಳು. ಹಾಗೆ ನೋಡಿ, ಪ್ರಮುಖವಾಗಿರ್ತಕ್ಕಂಥದ್ದು ಹೊಸ ವರ್ಷದ ಮೇಷರಾಶಿಯ ಬಗ್ಗೆ. ಯಾಕಂದರೆ ನಿತ್ಯವೂ ಕೂಡ ಹೊಸ ವರ್ಷದ ಭವಿಷ್ಯದ ಬಗ್ಗೆ ಹೇಗೆಲ್ಲವೂ ಇದೆ, ಏನೆಲ್ಲ ಒಳ್ಳೆಯದಿದೆ, ಏನೆಲ್ಲ ಕೆಟ್ಟದಿದೆ, ಮತ್ತು ಮೇಷರಾಶಿಯವರು ಯಾವ ಟೈಮನ್ನಲ್ಲಿ ಅವರಿಗೆಲ್ಲ ಕೆಲಸ ಕಾರ್ಯಗಳನ್ನು ಮಾಡಿಕೊಳ್ತಕ್ಕಂಥದ್ದು, ಯಾವ ಸಮಯದಲ್ಲಿ ಕೆಲಸಗಳನ್ನು ಮಾಡಬಾರದು ಅಂತಕ್ಕಂಥದ್ದನ್ನು ಎಲ್ಲ ನೇರ ತಿಳಿಸಿಕೊಡುವಂತಹ ವಿಷಯಗಳನ್ನು ನಾನು ಈಗಲೇ ತಿಳಿಸಿಕೊಡುತ್ತೇನೆ. ಯಾಕಂದರೆ ನೋಡಿ, ಮೇಷರಾಶಿ ಮೇಷ ಲಗ್ನದವರಿಗೆ ಈ ಜನವರಿಯಿಂದ ಆರಂಭವಾಗುವಂಥದ್ದು ಪ್ರಮುಖವಾಗಿರತಕ್ಕಂಥದ್ದು ಏನಂತ ಹೇಳಿದ್ರೆ ಪ್ರಮುಖವಾಗಿ, ಯಾಕಂದರೆ ನೋಡಿ, ಆರಂಭದಲ್ಲಿ ಬರತಕ್ಕಂಥದ್ದು ಅವರಿಗೆ ಆಸ್ತಿ ಖರೀದಿ ಮಾಡ್ತಕ್ಕಂಥದ್ದು ಯೋಗ ಬಹಳ ಚೆನ್ನಾಗಿದೆ. ಯಾಕಂದರೆ ಆಸ್ತಿ ಖರೀದಿ ಮಾಡ್ತಕ್ಕಂಥದ್ದು, ಕೆಲಸ ಕಾರ್ಯದಲ್ಲಿ ಬಹಳಷ್ಟು ಛಲವಾಗಿರ್ತಾರೆ, ಬಹಳ ಹಠವಾಗಿರ್ತಾರೆ, ಪ್ರತಿಯೊಂದು ವಿಷಯದಲ್ಲೂ ಬಹಳಷ್ಟು ಜವಾಬ್ದಾರಿಯಿಂದ ಸ್ಥಾನವನ್ನು ತೆಗೆದುಕೊಂಡು ಬಹಳ ಮುಂದುವರಿಯುವಂಥ ಯೋಗ ಇರತಕ್ಕಂಥದ್ದು ಇವರದಾಗಿದೆ. ಹಾಗೆ ಈ ವರ್ಷದಲ್ಲಿ ಬಹಳ ಯಾರೆಲ್ಲ ವಿದ್ಯಾರ್ಥಿಗಳೆಲ್ಲ ಕಷ್ಟಪಡ್ತಿರ್ತಾರೆ ನೋಡಿ. ಯಾಕಂದರೆ ಕೆಲವೊಂದು ಎಕ್ಸಾಮ್ಸ್ಗಳಲ್ಲಾಗಿರ್ಬೋದು, ಕೆಲವೊಂದು ವಿಶೇಷವಾಗಿರತಕ್ಕಂತಹ ಸ್ಥಾನಮಾನಗಳಲ್ಲಿ ಗಳಿಸ್ತಕ್ಕಂಥ ಎಕ್ಸಾಮ್ನಲ್ಲಿ ಬರೀತಕ್ಕಂಥದ್ದಾಗಿರ್ಬೋದು, ಹೀಗೆ ಇರತಕ್ಕಂಥ ಅತಿಯಾದ ಇರತಕ್ಕಂಥದ್ದವರಿಗೆ ಬಹಳ ಸ್ಪರ್ಧಾತ್ಮಕಗಳೆಲ್ಲ ಆಗಿರುತ್ತೆ. ಈ ಥರ ಎಲ್ಲ ನಡೀತಕ್ಕಂಥದ್ದಿರೋದ್ರಿಂದ ಅತಿಯಾಗಿರ್ತಕ್ಕಂಥದ್ದು ಯಾರೆಲ್ಲ ಎಕ್ಸಾಮ್ಗಳನ್ನು ಬರೀತಿರ್ತಾರೆ ಈ ವರ್ಷ ಬಹಳ ಶುಭದಾಯಕವಾಗಿ ಇರತಕ್ಕಂಥದ್ದು ಯೋಗ ಅವರದಾಗಿದೆ. ಹಾಗೆ ನೋಡಿ, ಪ್ರಮುಖವಾಗಿ ಅವಿವಾಹಿತವಾಗಿರ್ತಕ್ಕಂಥದ್ದು ಯಾರಿಗೆಲ್ಲ ವಿವಾಹಗಳಾಗಿರೋದಿಲ್ಲ ನೋಡಿ, ಈ ಸಮಯದಲ್ಲಿ ಬಹಳ ಪ್ರಬಲವಾದ ಯೋಗ ಇರತಕ್ಕಂಥದ್ದು. ಯಾರಿಗೆಲ್ಲ ವಿವಾಹಗಳಲ್ಲಿ ಅಡಚಣೆಗಳಾಗಿರ್ತದೆ, ಮತ್ತು ಜಾತಕದಲ್ಲಿ ನೀಚವಾಗಿರ್ತಕ್ಕಂಥ ಶನಿ, ನೀಚವಾಗಿರ್ತಕ್ಕಂಥ ರಾಹುದಿಂದ ಏನೆಲ್ಲ ತೊಂದರೆಗಳನ್ನು ಒಳಗಾಗಿರ್ತಾರಲ್ಲ ಅವರಿಂದೆಲ್ಲ ಬಿಡುಗಡೆ ಆಗಿ ಪರಿಪೂರ್ಣವಾದ ಯೋಗ ಅಂತಕ್ಕಂಥದ್ದು, ವಿವಾಹಕ್ಕೆ ಯೋಗತನ ಅಂತಕ್ಕಂಥದ್ದು ಬಹಳಷ್ಟು ಶ್ರೇಷ್ಠಕರವಾಗಿರ್ತಕ್ಕಂಥದ್ದು. ಹಾಗೆ ನೋಡಿ, ವಿಶೇಷವಾಗಿ ಗಣ್ಯಾತಿ ವ್ಯಕ್ತಿಗಳಿಗೆಲ್ಲ, ಯಾಕಂದರೆ ಸಿನಿಮಾ ನಟ ನಟಿಯರಾಗಿರ್ಬೋದು, ಹಾಗೆ ರಾಜಕಾರಣದಲ್ಲಾಗಿರ್ಬೋದು, ಹಾಗೆ ಸರ್ಕಾರ ಕೆಲಸ ಕಾರ್ಯದಲ್ಲಿ ಮಾಡ್ತಕ್ಕಂಥ ವ್ಯಕ್ತಿಗಳಾಗಿರ್ಬೋದು, ಹಾಗೆ ವಿಶೇಷವಾಗಿ ಗೌರ್ಮೆಂಟ್, ಸೆಂಟ್ರಲ್ ಗೌರ್ಮೆಂಟ್ ಈ ಥರ ನೌಕರರಿಗಳಿಗಾಗಿರ್ಬೋದು ಅತಿಯಾದ ಲಾಭದಾಯಕವಾಗಿ ಇದೆ. ಯಾಕಂದರೆ ಜನವರಿ 15ನೇ ತಾರೀಕಿಂದ ಬಹಳಷ್ಟು ಅವರ ಯೋಗ ಮತ್ತು ಅವರಿಗಿರ್ತಕ್ಕಂಥ ಸ್ಥಾನ ಮಾನ ಗೌರವ ಪ್ರಮೋಷನ್ಗಳಾಗಿರ್ಬೋದು, ಅಧಿಕವಾಗಿ ದೊರೀತಕ್ಕಂಥ ವ್ಯವಸ್ಥೆಗಳನ್ನು ಸ್ಥಾನಮಾನವಾಗಿರ್ತಕ್ಕಂತಹ ಬಹಳಷ್ಟು ಮೇಲ್ನೋಟವಾಗಿರ್ತಕ್ಕಂಥದ್ದಿದೆ. ಹಾಗೆ ನೋಡಿ, ಎಚ್ಚರಿಕೆವಾಗಿರ್ತಕ್ಕಂಥದ್ದು ಏನಂದರೆ ವಾಹನದಲ್ಲಿ ಬಹಳ ಎಚ್ಚರಿಕೆ ಆಗಿರಬೇಕು. ಯಾಕಂದರೆ 2 ವೀಲರ್ ಆಗಿರ್ಬೋದು, 4 ವೀಲರ್ ಆಗಿರ್ಬೋದು, ಇವರೆಲ್ಲ ಬಹಳ ಎಚ್ಚರಿಕೆಯಾಗಿ ಇರ್ತಕ್ಕಂಥ ವ್ಯವಸ್ಥೆಗಳನ್ನು ಆಗಿರುತ್ತೆ. ಹಾಗೆಯೇ ವಿಶೇಷವಾಗಿ ನೋಡಿ, ಯಾಕಂತ ಹೇಳಿದ್ರೆ ನಾವು ಶನಿ, ಯಾಕಂದರೆ ಕುಂಭರಾಶಿಯಿಂದ ಸಂಚರಿಸುವುದರಿಂದ 11ನೇ ಮನೆಗೆ ಪ್ರವೇಶಿಸುವುದರಿಂದ ಸಾಕಷ್ಟು 11ನೇ ಮನೆ ಶನಿ ಆಗೋದ್ರಿಂದ ಮೇಷರಾಶಿಗೆ ಕೀರ್ತಿಯಲ್ಲಿ ಪ್ರತಿಷ್ಠೆ, ಗೌರವ, ಸ್ಥಾನ ಮಾನ, ಅತಿಯಾದ ಧನ ಯೋಗ ಅಂತಕ್ಕಂಥದ್ದು ಬಹಳಷ್ಟು ಲಭಿಸ್ತಕ್ಕಂಥದ್ದಿದೆ. ಹಾಗೆ ಅಧಿಕಾರ ಪ್ರಿಯನೂ ಆಗ್ತಕ್ಕಂಥದ್ದು, ಅಧಿಕಾರ ವಶ ಆಗ್ತಕ್ಕಂಥದ್ದು ಇವರಿಗೆ. ಹಾಗೆಯೇ ಪ್ರಮುಖವಾಗಿ ಸ್ತ್ರೀಯಿಂದ ಲಾಭ, ಅಂದರೆ ವಿಶೇಷವಾಗಿರ್ತಕ್ಕಂಥದ್ದು ಪತಿ ಪತ್ನಿಯಲ್ಲಿರ್ತಕ್ಕಂಥ ಯೋಗ ಅಂತಕ್ಕಂಥದ್ದು ಪತ್ನಿಯಿಂದ ವಿಶೇಷವಾಗಿ ಮಡದಿಗೆ ಅಂದರೆ ಗಂಡನಿಗೆ ಬಹಳ ಯೋಗತನ ಅಂತಕ್ಕಂಥದ್ದು ವ್ಯವಸ್ಥಿತವಾಗಿರ್ತಕ್ಕಂಥದ್ದಾಗಿದೆ. ಹಾಗೆಯೇ ಆಸ್ತಿಪಾಸ್ತಿ ಖರೀದಿ ಮಾಡಲಿಕ್ಕೂ ಬಹಳಷ್ಟು ಶ್ರೇಯಸ್ಸಾಗಿರ್ತಕ್ಕಂಥದ್ದು. ಹಾಗೆ ನೋಡಿ, ಪ್ರಮುಖವಾಗಿ ಬರ್ತಕ್ಕಂಥದ್ದು ಕಲಾವಿದರಿಗೆ ಮತ್ತು ಸಿನಿಮಾರಿಗೆ, ಡಾಕ್ಟರಿಗೆ, ಇಂಥ ಇಂಜಿನಿಯರ್ಗಳಿಗೆಲ್ಲ ಇರತಕ್ಕಂಥ ಯೋಗ ಅಂತಕ್ಕಂಥದ್ದು ಬಹಳಷ್ಟು ವ್ಯಾಪಾರಿಗಳಿಗೂ ಕೂಡ ಬಹಳ ಸ್ಥಾನಮಾನಗಳಿದೆ.
ಯಾಕಂದರೆ ಚಿನ್ನದ ವ್ಯಾಪಾರಗಳನ್ನು ಮಾಡ್ತಕ್ಕಂಥದ್ದಾಗಿರ್ಬೋದು, ಬೆಳ್ಳಿ ವ್ಯಾಪಾರಗಳಿಗೆ ಮಾಡ್ತಕ್ಕಂಥದ್ದಾಗಿರ್ಬೋದು, ಮತ್ತು ವಿದೇಶದಲ್ಲಿ ಯಾರೆಲ್ಲ ಕೆಲಸ ಕಾರ್ಯಗಳನ್ನು ಮಾಡ್ತಿರ್ತಾರೆ ಅವರ ಯೋಗ ಹಣೆಬಾರ ಅಂತಕ್ಕಂಥದ್ದು ಬಹಳ ಅದೃಷ್ಟವಾಗಿರತಕ್ಕಂಥದ್ದು ಈ ವರ್ಷ. ಯಾಕಂದರೆ ಜನವರಿ 24ನೇ ತಾರೀಕು ಇಸ್ವಿ ಇರೋದರಿಂದ, ಯಾಕಂದರೆ ಜನವರಿ ವರ್ಷ ಭವಿಷ್ಯದಲ್ಲಿ ಬಹಳಷ್ಟು ಅಧಿಕ ಲಾಭಗಳನ್ನು ಇರ್ತಕ್ಕಂಥದ್ದಿದೆ. ಹಾಗೆ ರೇಷ್ಮೆ ವ್ಯಾಪಾರಿಗಳಿಗೂ ಕೂಡ ಸ್ವಲ್ಪ ನಷ್ಟ ಸಂಭವ ಜಾಸ್ತಿ ಆಗಿದೆ. ಯಾಕಂದರೆ ರೇಷ್ಮೆ ವ್ಯಾಪಾರಿಗಳಿಗೆಲ್ಲವೂ ಕೂಡ, ರೈತಾಪಿತ ವರ್ಗದವರಿಗೆಲ್ಲವೂ ಕೂಡ ಸ್ವಲ್ಪ ಅಧಿಕವಾದ ನಷ್ಟ ಭಯ, ನಷ್ಟಕಾರಕ, ನಷ್ಟ ಒಂದು ವ್ಯವಸ್ಥೆ ಅಂತಕ್ಕಂಥದ್ದು, ಕಾಡಾಟಗಳಂತಕ್ಕಂಥದ್ದಾಗಿದೆ. ಹಾಗೆಯೇ ನಿತ್ಯವೂ ಕೂಡ ಇವರಲ್ಲಿ ಸ್ವಲ್ಪ, ಯಾಕಂದರೆ ಕಬ್ಬಿಣ, ಎಣ್ಣೆ ಮತ್ತು ಈ ಥರ ಪೆಟ್ರೋಲ್ ಕಾರ್ಮಿಕರಿಗೆಲ್ಲವೂ ಕೂಡ ಅಧಿಕವಾಗಿರ್ತಕ್ಕಂತಹ ಹಣ ಲಾಭ ಆಗುವಂಥದ್ದು ಯೋಗ ಇದೆ. ಯಾಕಂದರೆ ಈ ವರ್ಷ ಬಹಳಷ್ಟು ಕೂಡ ಅವರ ಒಂದು ವ್ಯವಸ್ಥಿತವಾದ ಸ್ಥಾನಮಾನ, ಗೌರವ ಅಂತಕ್ಕಂಥದ್ದು ಅತಿಯಾದ ರೀತಿಯಲ್ಲಿ ಇರತಕ್ಕಂಥದ್ದು ವ್ಯವಸ್ಥೆಗಳು ಇದೆ. ಹಾಗೆ ವಿದ್ಯಾರ್ಥಿಗಳು ಓದಿನ ವಿಷಯದಲ್ಲಿ, ಯಾಕಂದರೆ ಇವರಲ್ಲಿ ಉದಾಸೀನತೆ ಅಂತಕ್ಕಂಥದ್ದು ಜಾಸ್ತಿ ಕಾಣುತ್ತೆ. ಉದಾಸೀನ ಅಂತ ಹೇಳಿದ್ರೆ ಕೆಲವೊಂದು ಸೋಮಾರಿತನ ಆಗಿರ್ಬೋದು, ಮನಸ್ಸು ಚಂಚಲತೆ ಆಗ್ತಕ್ಕಂಥದ್ದು, ಮನಸ್ಸಿನಲ್ಲಿ ಆಗುವಂತಹ ಗೊಂದಲಗಳು, ಈ ಥರದ್ದೆಲ್ಲ ಅಧಿಕವಾಗಿ ಇರ್ತಕ್ಕಂತಹ ಬಾಧಕಗಳಿದೆ. ಅದಾದ ನಂತರ ಪ್ರಾಯದ ವ್ಯವಸ್ಥೆಯಲ್ಲಿ ಬದಲಾಗ್ತಕ್ಕಂಥದ್ದು, ಈ ಥರ ಎಲ್ಲ ತೊಂದರೆಗಳನ್ನು ಅಧಿಕವಾಗಿ ಇರತಕ್ಕಂಥದ್ದು ಸಮಸ್ಯೆಗಳಿದೆ. ಆದ ಕಾರಣಕ್ಕೋಸ್ಕರ ವಿಶೇಷವಾಗಿ ಇದಕ್ಕೆ ಬರ್ತಕ್ಕಂತಹ ಪರಿಹಾರಗಳು ಏನಂತ ಹೇಳಿದ್ರೆ, ಮುಖ್ಯವಾಗಿ ಯಾಕಂದರೆ ಮೇಷರಾಶಿದವರಿಗೆ ಈ ವರ್ಷದಲ್ಲಿ ಪ್ರಮುಖವಾಗಿ, ಯಾಕಂದರೆ ಸ್ವಲ್ಪ ಜಾಸ್ತಿ ಒಳ್ಳೆಯದೂ ಇದೆ, ಹಾಗೆ ಸ್ವಲ್ಪ ನಷ್ಟ ಭಯನೂ ಇದೆ. ಆದ ಕಾರಣದಿಂದ ಈ ಮೇಷರಾಶಿದವರು ಈ ಸುಲಭ ಕೆಲವೊಂದು ಸರಳ ಪರಿಹಾರಗಳನ್ನು ತಿಳಿಸಿಕೊಡ್ತೇನೆ. ಯಾಕಂತ ಹೇಳಿದ್ರೆ ಎಲ್ಲ ರೀತಿಯಲ್ಲೂ ಕೂಡ ಒಂದು ಒಳ್ಳೆಯದಂತಕ್ಕಂಥದ್ದಿದೆ, ಹಾಗೆ ಸ್ವಲ್ಪ ನಷ್ಟ ಭಯನೂ ಇದೆ. ಆದವರಿಗೆ ನಷ್ಟ ಭಯ, ಯಾರಿಗೆಲ್ಲವೂ ಕೂಡ ನಷ್ಟ ಭಯ ಆಗ್ತಿರ್ತಾರಲ್ಲ, ಅವರಿಗೆ ಸುಲಭ ಪರಿಹಾರಗಳನ್ನು ತಿಳಿಸಿಕೊಡ್ತೇನೆ. ಯಾವ ರೀತಿ ಅಂತ ಹೇಳಿದ್ರೆ, ವಿಶೇಷವಾಗಿ ತಂದೆ ತಾಯಿಯವರಿಗೆ ಮನೆಯಲ್ಲೇ, ನಿಮ್ಮ ವಿಶೇಷವಾಗಿ ಅಂದರೆ ಮನೆಯಲ್ಲಿ ನೀವೇನು ಮಾಡೋದು ಅಂತ ಹೇಳಿದ್ರೆ, ಮನೆಯಲ್ಲೇ ನಿತ್ಯವಾಗಿ ತಂದೆ ತಾಯಿ ಗುರುಗಳಿಗೆ ಮತ್ತು ಸೇವೆ ಮಾಡುವುದರಿಂದ, ಯಾಕಂದರೆ ನಿಮಗಿರ್ತಕ್ಕಂಥ ಕೊಂಚ ಮನಸ್ಥಿತಿ ಆಲೋಚನೆಯಲ್ಲಿ ತೊಂದರೆಗಳಾಗ್ತಕ್ಕಂಥದ್ದು, ಆರ್ಥಿಕದಲ್ಲಿ ವ್ಯವಹಾರದಲ್ಲಿ ತೊಂದರೆಗಳಾಗ್ತಿದ್ರೆ ಈ ಗುರುಗಳನ್ನು ಆರಾಧನೆಯನ್ನು ಮಾಡಬೇಕು. ಯಾಕಂದರೆ ವಿಶೇಷವಾಗಿ ಶಿರ್ಡಿ ಸಾಯಿಬಾಬಾದವರಾಗಿರ್ಬೋದು, ದತ್ತಾತ್ರೇಯ ಗುರುಗಳಾಗಿರ್ಬೋದು, ಮತ್ತು ಪ್ರಮುಖವಾಗಿ ನಿಮ್ಮ ಮನೆಯಲ್ಲೇ ತಂದೆ ತಾಯಿಯವರ ಗುರು ಆರಾಧನೆ ಮಾಡ್ತಕ್ಕಂಥದ್ರಿಂದ, ಶಿಕ್ಷಕರಿಗೆ ಗುರುಗಳನ್ನು ಸೇವೆ ಮಾಡ್ತಕ್ಕಂಥದ್ರಿಂದ ಬಹಳಷ್ಟು ವೃದ್ಧಿದಾಯಕವಾಗಿ ಆಗ್ತಕ್ಕಂಥದ್ದಾಗುತ್ತೆ. ಹಾಗೆ ಇನ್ನೊಂದು ತಂತ್ರಗಾರಿಕೆ ಪರಿಹಾರ ಏನಂತ ಹೇಳಿದ್ರೆ, ಪ್ರತಿ ಬುಧವಾರ ನೋಡಿ, ಮೇಷರಾಶಿಯವರು ವರ್ಷದಲ್ಲಿ ಅಷ್ಟೇ ಉತ್ತಮವಾದ ಫಲ ಇದೆ, ಅಷ್ಟೇ ನಷ್ಟ ಭಯ ಅಂತಕ್ಕಂಥದ್ದು ಇರೋದ್ರಿಂದ ಪ್ರತಿ ಬುಧವಾರದಂದು ಪ್ರಮುಖವಾಗಿ ಗಣಪತಿಯ ಫೋಟೋವನ್ನು ಮನೆಯಲ್ಲಿ ಇಟ್ಟು ಪೂಜಿಸುವುದರಿಂದ, ಹಾಗೆ ವಿಶೇಷವಾಗಿರ್ತಕ್ಕಂಥದ್ದು ಒಂದು ಬಿಳಿ ಹೆಕ್ಕದ ಹೂವನ್ನು ಇಡಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಗಣಪತಿಗೆ ಬಹಳ ಪ್ರಿಯವಾಗಿರ್ತಕ್ಕಂಥದ್ದು ಹೂ ಅಂತ ಹೇಳಿದರೆ ಬಿಳಿ ಎಕ್ಕದ ಹೂ. ಇದನ್ನು ನಿತ್ಯವಾಗಿ ಬುಧವಾರ ಪ್ರತಿನಿತ್ಯವೂ ಕೂಡ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಗಣಪತಿಯ ಫೋಟೋ ಮುಂದೆ ಬಿಳಿ ಎಕ್ಕದ ಹೂ ಇಟ್ಟು ಪೂಜೆ ಮಾಡೋದ್ರಿಂದ ನಿಮಗಿರ್ತಕ್ಕಂತಹ ಕಷ್ಟ, ಕಾರ್ಪಣ್ಯ, ದಾರಿದ್ರ್ಯತನ, ಯಾವುದೇ ಲೋಪದೋಷಗಳಾಗಿರಲಿ, ಮತ್ತು ಶನಿಯಿಂದ ಆಗಿರ್ಬೋದು, ಗುರುವಿಂದ ಆಗಿರ್ಬೋದು, ಯಾವುದೇ ಪ್ರಭಾವಿತ ಆಗಿರ್ತಕ್ಕಂಥ ಗ್ರಹದಿಂದ ಆಗಿರಲಿ, ಎಲ್ಲವೂ ಕಾಡಾಟಗಳಿದ್ದರೆ ನಿವಾರಣೆಗಳಾಗುತ್ತೆ. ಹಾಗೆ ಅವರದ್ದು ಪ್ರಮುಖವಾದ ಅದೃಷ್ಟ ಸಂಖ್ಯೆಗಳು, ಯಾಕಂದರೆ ಅದೃಷ್ಟ ಯೋಗಗಳು, ಅದೃಷ್ಟವಾಗಿರ್ತಕ್ಕಂಥ ಬಣ್ಣ, ಅದೃಷ್ಟವಾಗಿರ್ತಕ್ಕಂಥ ದಿಕ್ಕು, ಅದೃಷ್ಟವಾಗಿರ್ತಕ್ಕಂಥ ರತ್ನಗಳು. ಯಾಕಂದರೆ ಪ್ರಮುಖವಾಗಿ ಬರ್ತಕ್ಕಂಥದ್ದು ನೋಡಿ, ಅದೃಷ್ಟವಾಗಿರ್ತಕ್ಕಂಥ ಬಣ್ಣ ಬಿಳಿ ಮತ್ತು ಕೆಂಪು. ಯಾಕಂತ ಹೇಳಿದರೆ ಇದು ಹೆಚ್ಚಾಗಿ ಈ ವರ್ಷದಲ್ಲಿ ನೀವು ಬಳಕೆಯನ್ನು ಮಾಡಬೇಕು. ಯಾಕಂದರೆ ಯಾರೆಲ್ಲ ವಾಹನಗಳನ್ನು ಖರೀದಿ ಮಾಡ್ತಾ ಇದ್ದಾರೆ, ಬಿಳಿ ಬಣ್ಣ ಮತ್ತು ಕೆಂಪು ಬಣ್ಣದ ವಾಹನವನ್ನು ತೆಗೆದುಕೊಳ್ಬೇಕಾಗತ್ತೆ. ಇಲ್ಲವಾದರೆ ಯಾರಾದರೂ ಮನೆ ಕಟ್ಟುವಂಥದ್ದಾದರೆ ಬಿಳಿ ಬಣ್ಣದ್ದು ಇಲ್ಲ ಕೆಂಪು ಬಣ್ಣದ್ದು ಪೇಂಟನ್ನು ಮಾಡಿಸ್ಬೇಕಾಗತ್ತೆ. ಅತಿಯಾಗಿ ವಸ್ತ್ರಗಳನ್ನು ಧರಿಸ್ಕೊಳ್ಳತಕ್ಕಂಥದ್ದು ಕೆಂಪು ಬಣ್ಣದ್ದು ಇಲ್ಲ ಬಿಳಿ ಬಣ್ಣದ್ದು, ಈ ಥರ ವಸ್ತ್ರಗಳನ್ನು ಧರಿಸಿ ಯಾವುದೇ ಕೆಲಸ ಕಾರ್ಯ ವ್ಯವಹಾರಗಳಲ್ಲಿ ಮುಂದುವರಿಯೋದ್ರಿಂದ ಅತಿಯಾಗಿರ್ತಕ್ಕಂಥ ಸ್ಥಾನ ಮಾನ ಗೌರವ ಅಂತಕ್ಕಂಥದ್ದು ಬಹಳಷ್ಟು ವೃದ್ಧಿದಾಯಕವಾಗಿ ಆಗುವಂಥದ್ದು ಯೋಗ ಇವ್ರದ್ದಾಗುತ್ತೆ. ಹಾಗೆಯೇ ಇವರಿಗೆ ಪ್ರತಿ ದಿನ ಇರ್ತಕ್ಕಂಥದ್ದು ಶುಭವಾದ ದಿನ ಅಂತ ಹೇಳಿದ್ರೆ ಭಾನುವಾರ ಮತ್ತು ಮಂಗಳವಾರ.
ಯಾಕಂದರೆ ಮೇಷರಾಶಿದವರು ಪ್ರಮುಖವಾಗಿ ಯಾವುದೇ ಕೆಲಸ ಕಾರ್ಯ ವ್ಯವಹಾರಗಳನ್ನು ಮಾಡಬೇಕಂತ ಹೇಳಿದ್ರೆ ಭಾನುವಾರ ಮತ್ತು ಮಂಗಳವಾರ ಮಾಡೋದು ಬಹಳಷ್ಟು ಶ್ರೇಷ್ಠವಾಗಿರ್ತಕ್ಕಂಥದ್ದು. ಮತ್ತು ಅವರ ಶುಭವಾದ ಸಂಖ್ಯೆ 6 ಮತ್ತು 9. ಯಾಕಂದರೆ ಯಾರಾದರೂ ಹೊಸದಾಗಿ ವಾಹನವನ್ನು ಖರೀದಿಗಳನ್ನು ಮಾಡ್ತಾಯಿದ್ರೆ ಈ 6 ಇಲ್ಲ 9 ನಂಬರನ್ನು ಸಂಖ್ಯೆಗಳನ್ನು ತೆಗೆದುಕೊಳ್ತಕ್ಕಂಥದ್ದು. ಹಾಗೆ ಅವರ ವಿಶೇಷವಾಗಿ ಬ್ಯಾಂಕ್ ಅಕೌಂಟ್ನಲ್ಲಿ ತಗೊಳ್ತಕ್ಕಂಥದ್ದಾಗಿರ್ಬೋದು, ಹಾಗೆ ಅವರು ಪ್ರಮುಖವಾಗಿ ಯಾವುದೇ ನಿವೇಶನ ತಗೊಳ್ತಕ್ಕಂಥದ್ದಾಗಿರ್ಬೋದು, ಈ ಅಂಕಿಯಲ್ಲಿ ತಗೊಳ್ಳೋದ್ರಿಂದ ಬಹಳ ಅದೃಷ್ಟ ಬದಲಾವಣೆಗಳಾಗುವಂಥದ್ದಿದೆ. ಹಾಗೆ ನೋಡಿ, ಇವರ ಗುಣ ಸ್ವಭಾವ ಬಹಳ ಧೈರ್ಯವಂತರಾಗಿರ್ತಾರೆ. ಯಾಕಂದರೆ ಮೇಷರಾಶಿಗೆ ಮಂಗಳಾಧಿಪತಿ ಆಗೋದ್ರಿಂದ ಪ್ರಬಲವಾಗಿರತಕ್ಕಂಥದ್ದು ಜ್ಞಾನ, ಬುದ್ಧಿ, ತಿಳುವಳಿಕೆ ಅನ್ನೋದು ಎಲ್ಲದರಲ್ಲೂ ಕೂಡ ಧೈರ್ಯವಂತರಾಗಿರ್ತಾರೆ. ಮತ್ತು ಇವರ ಧರಿಸ್ತಕ್ಕಂಥದ್ದು ರತ್ನ ಅಂತ ಹೇಳಿದ್ರೆ ಹವಳ. ಇದನ್ನು ಧರಿಸ್ಕೊಂಡು ಈ ವರ್ಷದಲ್ಲಿ ಪ್ರಮುಖವಾಗಿ ನೀವು ಮುಂದೆ ಬರೋದ್ರಿಂದ ಸಾಕಷ್ಟು ನಿಮ್ಮ ವಿದ್ಯೆ, ಉದ್ಯೋಗ, ಸ್ಥಾನ, ಮಾನ, ಗೌರವ, ಕೀರ್ತಿ ಅಂತಕ್ಕಂಥದ್ದು ಅತಿಯಾದ ಒಂದು ಗೌರವವನ್ನು ಬೆಳೆಸ್ತಕ್ಕಂಥದ್ದು ಈ ಯೋಗದಲ್ಲಿ ಇರತಕ್ಕಂಥದ್ದಿದೆ. ಹಾಗೆ ನೋಡಿ, ನಿಮಗೆ ನನ್ನ ಕಡೆಯಿಂದ ಎಲ್ಲ ಈ ಮೇಷರಾಶಿದವರಿಗೆ ಏನೆಲ್ಲ ವರ್ಷ ಭವಿಷ್ಯದಲ್ಲಿ ಏನೆಲ್ಲ ಶುಭ ಅಶುಭ ಬಗ್ಗೆ ಎಲ್ಲವೂ ತಿಳಿಸಿಕೊಟ್ಟಿದ್ದೇನೆ. ಹಾಗೆ ಇನ್ನಷ್ಟು ಕೆಲವೊಂದು ರಾಶಿಗಳ ಬಗ್ಗೆ ಈ ವರ್ಷದ್ದೆಲ್ಲವೂ ತಿಳಿಸಿಕೊಡ್ತೇನೆ. ಹಾಗೆ ನಿಮಗೆ ಏನೇ ಕಠಿಣ ನಿಗೂಢ ಸಮಸ್ಯೆಗಳಿದ್ದರೂ ಕೂಡ ನಮ್ಮ ಅಥರ್ವಣ ವೇದಕ್ಕೆ ಸಂಬಂಧಪಟ್ಟಂತಹ ಭಗವತಿ ಭದ್ರಕಾಳಿ ದೇವಿಯ ತಾಂತ್ರಿಕ ವಿಧಿವಿಧಾನದಿಂದ, ಪೂಜಾ ವಿಧಿವಿಧಾನದಿಂದ ಪರಿಹಾರ ಮಾರ್ಗವಿದೆ. ಚಿಂತಿಸಬೇಡಿ. ನಮಸ್ಕಾರ. ಹಾಗೆ ನಮ್ಮ ನಂಬಿಕೆ ಯೂಟ್ಯೂಬ್ ಕನ್ನಡ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪ್ರತ್ಯಂಗಿರ ಹೋಮ ಭಗವತಿ ತಾಯಿಯ ಸೇವೆಗಾಗಿ ಯಾವುದೇ ರೀತಿಯ ಕಠಿಣ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರಕ್ಕೆ ಗುರೂಜಿಯವರನ್ನ ನೇರವಾಗಿ ಭೇಟಿ ಮಾಡಲು ಈ ಕೆಳಕಂಡ ವಿಳಾಸದಲ್ಲಿ ಸಂಪರ್ಕಿಸಬಹುದು. ಹಾಗೆ ಪ್ರತಿ ತಿಂಗಳ ಹುಣ್ಣಿಮೆಯಂದು ಮೈಸೂರಿನಲ್ಲಿ ಗುರೂಜಿಯವರಿಂದ 2 ದಿನಗಳ ವಿಶೇಷವಾದ ಪೂಜಾ ಕೈಂಕರ್ಯಗಳು ನಡೆಯುತ್ತವೆ. ಈ ಪೂಜೆಯಲ್ಲಿ ಪಾಲ್ಗೊಂಡು ತಮ್ಮ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳಿ. ಈ ಕೆಳಕಂಡ ಮೊಬೈಲ್ ಸಂಖ್ಯೆಗೆ ಸಂಪರ್ಕಿಸಿ.